V4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ತಾಲೂಕು ಮಟ್ಟದ ಸಮಾವೇಶಕ್ಕೆ ಚಾಲನೆ ನೀಡಿದ ರಾಜ್ಯ ಮುಖ್ಯ ಆಯುಕ್ತ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ಸೇವಾ ಮನೋಭಾವ ಬೆಳೆಸಿ ಗುಣಶೀಲರನ್ನಾಗಿಸುವ ಸಂಸ್ಥೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಂದ ಆಯುಕ್ತರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣೆ ಮಾಡಿದ ಕುಸುಮಾ ಬಾಲಕೃಷ್ಣರವರು. ವಿದ್ಯಾರ್ಥಿಗಳು ಶೈಕ್ಷಣಿಕ ಸೌಲಭ್ಯಗಳ ಸದ್ಬಳಕೆ ಮೂಲಕ ಉತ್ತಮ ಸಾಧನೆಗೆ ಮುಂದಾಗುವಂತೆ ಹೇಳಿದ ಅವರು, ಆಗಸ್ಟ್ 15ರಂದು ನಡೆಯುವ 77ನೇ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸುವ ತೀರ್ಮಾನ. ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ವಾರ್ತೆಗಳ ವಿವರ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ವಿದ್ಯಾರ್ಥಿಗಳನ್ನ ಗುಣಶೀಲರನ್ನಾಗಿ ಮಾಡುವ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಬಯಕೆಯನ್ನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ಹೊಂದಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತರು ಹಾಗೂ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಅವರು ಹೇಳಿದ್ದಾರೆ. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಸಹಯೋಗದಲ್ಲಿ ಬುಧವಾರದಂದು ನಡೆದ ತಾಲೂಕು ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮತ್ತೊಬ್ಬರ ಬಗ್ಗೆ ಪ್ರೀತಿ, ಅನುಕಂಪ, ಸ್ಪಂದನೆ ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ಶಿಕ್ಷಣದಲ್ಲಿ ಇಂತಹ ಚಟುವಟಿಕೆಗಳು ಕಡ್ಡಾಯವಾಗಬೇಕು. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರೂ ಆಗಿರುವ ಶಾಸಕ ಸಿಎನ್ ಬಾಲಕೃಷ್ಣರವರು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ನೀತಿ, ನಿಯಮಾವಳಿಗಳನ್ನು ಚಟುವಟಿಕೆಗಳ ಕುರಿತಾಗಿ ತಿಳಿಸುವ ಕೆಲಸವಾಗುವಂತೆ ಮಾಡಬೇಕೆಂದು ಒತ್ತಾಯಿಸಿದರು. ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ದೇಶಪ್ರೇಮ, ಸೇವಾ ಮನೋಭಾವ, ಪರಿಸರ ಸಂರಕ್ಷಣೆ, ದುರಂತಗಳಲ್ಲಿ ನೊಂದವರಿಗೆ ನೆರವು ಕಾರ್ಯಕ್ಕೆ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳನ್ನ ಸಹ ಸನ್ನದ್ಧಗೊಳಿಸಲಾಗುತ್ತದೆ. ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಅನುಕಂಪ ಕಡಿಮೆಯಾಗುತ್ತಿದ್ದು ಅದಕ್ಕೆ ಅಪವಾದ ಎಂಬಂತೆ ಸಂಘಟನೆ ಕೆಲಸ ಮಾಡುತ್ತಿದೆ. ಕೇರಳದ ವಯೋನಾಡಿನಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಘೋರವಾದದ್ದು. ಅಲ್ಲಿ ನೊಂದವರಿಗೆ ಸ್ಪಂದಿಸಬೇಕಾಗಿದೆ ಎಂದ ಅವರು, ಮಕ್ಕಳನ್ನ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವುದು ಮತ್ತು ಶಿಸ್ತು ಸಂಯಮವನ್ನ ಕಲಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸಹೋದರಿ ಮತ್ತು ಸಹೋದರತ್ವದ ಮನೋಭಾವದಿಂದ ದುಡಿತಾ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ನಾವು ಮಕ್ಕಳಿಗೆ ದೇಶಪ್ರೇಮದ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತು ಪ್ರಾಣಿ ಪ್ರಪಂಚದ ಬಗ್ಗೆ, ಸಸ್ಯ ಪ್ರಪಂಚದ ಬಗ್ಗೆ, ಪ್ರಕೃತಿಯನ್ನು ರಕ್ಷಣೆ ಮಾಡೋದ್ರ ಬಗ್ಗೆ ನಮ್ಮ ದೇವತೆಗಳು ಅಂತ ಹೇಳಿದ್ರೆ ನಮ್ಮ ಸ್ಕೌಟ್ ಮಾಸ್ಟರ್ಸ್ ಮತ್ತು ಗೈಡ್ ಕ್ಯಾಪ್ಟನ್ಗಳು, ಶಿಕ್ಷಕರು. ಆ ಶಿಕ್ಷಕರ ಮೂಲಕವಾಗಿ ಮಕ್ಕಳಿಗೆ ಇದನ್ನು ಕಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಇಂಥ ಒಂದು ಸಂಸ್ಥೆಗೆ ಅವರು ಪೋಷಕರಾಗಿರಬೇಕು. ಚನ್ನರಾಯಪಟ್ಟಣ ತಾಲೂಕು ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಅವರು ಒಬ್ಬ ಜನಪ್ರಿಯ ನಾಯಕರಿದ್ದಾರೆ. ಪಕ್ಷಾತೀತವಾಗಿರ್ತಕ್ಕಂಥ ಈ ಸಂಸ್ಥೆಗೆ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸ್ತಕ್ಕಂಥ ಈ ಒಂದು ಸಂಸ್ಥೆಗೆ ಅವರು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸಹಸ್ರಾರು ಮಕ್ಕಳು ಶಿಕ್ಷಣವನ್ನು ಪಡಿತಾ ಇರ್ತಕ್ಕಂಥ ಒಕ್ಕಲಿಗರ ಸಂಘದ ಶಿಕ್ಷಣ ಸಂಸ್ಥೆಗಳೇನಿವೆ, ಅಲ್ಲೂ ಸಹಿತ ಸ್ಕೌಟ್ ಗೈಡ್ಸನ್ನು ಬೆಳೆಸಲಿಕ್ಕೆ ನಮಗೆ ಅವರು ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚುಂಚನಗಿರಿನಲ್ಲಿ ವೈದ್ಯಕೀಯ ವಿಶ್ವವಿದ್ಯಾಲಯ ಇರಲಿಲ್ಲ. ಇವೆಲ್ಲ ನಾನು ಅಂತ ಹೇಳಬಾರ್ದು, ಯಾರನ್ನು ನಾವು ಅಂತ ಹೇಳಬೇಕು. ನಾವೆಲ್ಲರೂ ಸೇರಿ ಪರಮ ಪೂಜ್ಯರಾದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ, ಪ್ರಕೃತಿ ದೇವರು, ಬೆಟ್ಟ ಗುಡ್ಡಗಳನ್ನು ಕಾಪಾಡಬೇಕಾಗಿದೆ. ಭೂಕುಸಿತ ಉಂಟಾಗುತ್ತಿದೆ. ಇದು ಪುನರಾವರ್ತನೆಯಾಗದಂತೆ ವೈಜ್ಞಾನಿಕ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. 1907ರಲ್ಲಿ ಅಸ್ತಿತ್ವಕ್ಕೆ ಬಂದ ಸ್ಕೌಟ್ಸ್ ಗೈಡ್ಸ್ ಸೇವಾ ಮನೋಭಾವ ರೂಢಿಸಿಕೊಳ್ಳಲು ಪೂರಕವಾಗಿದೆ.
ಹಣ, ಅಧಿಕಾರಕ್ಕಿಂತ ಜನರ ಸೇವೆ ಮಾಡುವುದು ಮುಖ್ಯವಾದದ್ದು. 2018ರಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಜರುಗಿದ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಸಂದರ್ಭದಲ್ಲಿ 30 ದಿನ ಸ್ಕೌಟ್ಸ್ ಗೈಡ್ಸ್ ಸಂಸ್ಥೆ ಉತ್ತಮ ಕೆಲಸವನ್ನ ಮಾಡಿದೆ ಎಂದು ಶ್ಲಾಘಿಸಿದರು. ನಾಗೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್, ಆಡಳಿತಾಧಿಕಾರಿ ಡಾಕ್ಟರ್ ಭಾರತಿ ನಾಗೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್. ದೀಪ, ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕದ ಅಧ್ಯಕ್ಷ ಡಾಕ್ಟರ್ ವೀರಭದ್ರಪ್ಪ ಮಾತನಾಡಿದರು. ರಾಜ್ಯ ಸಂಘಟನಾ ಆಯುಕ್ತ ಶಾಲೆಯ ಪ್ರಭಾಕರ್ ಭಟ್, ಡೀನ್ ಸುಜಾ ಫಿಲಿಪ್ ಭಾಗವಹಿಸಿದ್ದರು. ಸ್ಕೌಟ್ ಅಂಡ್ ಗೈಡ್ ಸಮಾವೇಶಕ್ಕೂ ಮುನ್ನ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಕ್ಕಳು ವಯೋನಾಡಿನ ದುರಂತಕ್ಕೆ ಮಿಡಿಯುವ ಸಲುವಾಗಿ ಸಂಗ್ರಹಿಸಿದ ಬಟ್ಟೆ, ದವಸ ಧಾನ್ಯಗಳು, ಬೆಡ್ಶೀಟ್ಗಳು ಮತ್ತು ಬಳಸಿ ಬಿಸಾಡಲಾದ ವಸ್ತುಗಳಿಗೆ ಬಳಕೆಯ ವಸ್ತುಗಳ ತಯಾರಿಕೆ ಸಂಗ್ರಹಾಲಯ, ಆರ್ಟ್ ಅಂಡ್ ಗ್ಯಾಲರಿ, ಪೌಷ್ಟಿಕಾಂಶಯುಕ್ತ ಆಹಾರಗಳ ಸಂಗ್ರಹವನ್ನು ಪಿಜಿಆರ್ ಸಿಂಧ್ಯಾ, ಶಾಸಕ ಸಿಎನ್ ಬಾಲಕೃಷ್ಣರವರು, ಡಾಕ್ಟರ್ ಕೆ ನಾಗೇಶ್, ಭಾರತಿ ನಾಗೇಶ್, ಡಾಕ್ಟರ್ ಸುಜಾ ಫಿಲಿಪ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ, ರಾಜ್ಯ ಮತ್ತು ತಾಲೂಕು ಪದಾಧಿಕಾರಿಗಳು ಉದ್ಘಾಟಿಸಿ ವೀಕ್ಷಿಸಿ ಮಕ್ಕಳ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ವ್ಯವಸ್ಥೆ ಒಂದು ಶೂನ್ಯ ಅಂತ ಬಂದಂತಹ ಸಂದರ್ಭದಲ್ಲಿ ಪಿಜಿಆರ್ ಸಿಂಧ್ಯಾ ಸಾಹೇಬರ ಪಾದಾರ್ಪಣೆ ಮೂಲಕ ಇವತ್ತು ರಾಷ್ಟ್ರದಲ್ಲೇ ಕರ್ನಾಟಕದ ಕೀರ್ತಿ ಬೆಳಗುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಸಿಂಧ್ಯಾ ಸಾಹೇಬರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಉತ್ತಮ ಬದುಕನ್ನು ಕಟ್ಟಲಿಕ್ಕೆ, ಉತ್ತಮ ದಾರಿಯನ್ನು ಹೋಗ್ತಕ್ಕಂಥದಕ್ಕೆ ಸ್ಕೌಟ್ ಅಂಡ್ ಗೈಡ್ಸ್ನ ಒಂದು ಮೇಲೆ ಚಟುವಟಿಕೆಗಳು ಇವತ್ತು ಪೂರ್ವವಾಗಿದೆ. ಪ್ರಕೃತಿ ವಿಕೋಪದಂಥ ಸನ್ನಿವೇಶಗಳಲ್ಲಿ ನೀವು ಯಾವ ರೀತಿ ಸೇವೆಯನ್ನು ಮಾಡಬೇಕು ಇರ್ತಕ್ಕಂಥದ್ದು ಕೂಡ ನಿಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಎಲ್ಲ ನಮ್ಮ ಸ್ಕೌಟ್ಸ್ನ ಟೀಚರ್ಸು ನಿಮಗೆ ಎಲ್ಲ ರೀತಿಯ ಸಲಹೆ ಸಹಕಾರಗಳನ್ನು ಕೂಡ ನೀಡ್ತಾರೆ. ಇದರ ಪ್ರಕೃತಿನೇ ದೇವರು, ಪ್ರಕೃತಿಯಿಂದ ನಾವೆಲ್ಲವನ್ನು ಪಡೆದಿದ್ದೇವೆ, ಆದರೆ ಬಡ್ಡಿಯನ್ನು ಕೂಡ ಕಟ್ತಾ ಇಲ್ಲ. ಯಾಕಂದರೆ ಸ್ವಾರ್ಥಗಳಾಗ್ತಾ ಇದ್ದೇವೆ. ಅದರಿಂದ ಸ್ವಾರ್ಥರಹಿತವಾದಂಥ ಸಮಾಜಕ್ಕೆ ನಾವು ಆದ್ಯತೆಯನ್ನು ನೀಡಬೇಕಾಗಿದೆ. ಇವತ್ತೆಲ್ಲ ಕಡೆ ಸ್ಲೈಡಿಂಗ್ ಯಾಕೆ ಆಗ್ತಾ ಇದೆ, ರಸ್ತೆಗಳನ್ನು ಅಗಲೀಕರಣ ಮಾಡ್ತಾ ಇದ್ದೀವಿ, ಅಲ್ಲೇ JCB ಇಟಾಚಿಗಳು ಮೂವ್ಮೆಂಟ್ ಇದೆ, ಮಣ್ಣನ್ನು ಸಡಿಲಗೊಳಿಸ್ತಾ ಇದ್ದೀವಿ. ಅತಿಯಾದಂಥ ಮಳೆ ಬಂದಾಗ ರೂಟ್ಗಳು ಎಲ್ಲೆಲ್ಲಿ ಜಾಯಿಂಟ್ ಆಗಿರ್ತವೆ, ಈಸಿನಲ್ಲಿ ನೀರು ಬಂದು ಎಲ್ಲ ಸ್ಲೈಡಿಂಗ್ ಆಗ್ತಾ ಇದೆ. ಇದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಗಮನ ಹರಿಸಬೇಕಾಗಿದೆ. ಉದಾಹರಣೆಗೆ ಇವತ್ತು ಹಾಸನದಿಂದ ಸಕಲೇಶ್ಪುರದವರೆಗೆ ಪ್ರಸ್ತುತ ದಿನಗಳಲ್ಲಿ ಕಲಿಕೆಗೆ ಸಾಕಷ್ಟು ಅವಕಾಶಗಳಿದ್ದು, ಶೈಕ್ಷಣಿಕ ಸೌಲಭ್ಯಗಳನ್ನು ಸೂಕ್ತ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡುವಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ಗುರುವಾರದಂದು ಆಯೋಜಿಸಲಾಗಿದ್ದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ರಚನೆಯಾಗಿರುವ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಕ್ಷೇತ್ರದಿಂದ ಮಂಜೂರಾಗಿರುವ ವೃತ್ತಿಪರ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ, ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣ ಮತ್ತು ಉನ್ನತ ಹುದ್ದೆಯ ಸಾಧನೆಗೆ ಬಡತನ ಮತ್ತು ಜಾತಿ ಮುಖ್ಯವಲ್ಲ. ಓದುವ ಮನಸ್ಸಿನಿಂದ ಅವಕಾಶಗಳ ಮೂಲಕ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯ. ಶಿಕ್ಷಣ, ಸಂವಹನ ಕೌಶಲ್ಯತೆಯನ್ನು ರೂಢಿಸಿಕೊಂಡವರಿಗೆ ಸಾಧನೆಯ ದಾರಿ ಸಮೀಪ. ಪಾಲಕರು ಮಕ್ಕಳ ಭವಿಷ್ಯವನ್ನು ರೂಪಿಸಲು ಕಷ್ಟಗಳನ್ನು ಅನುಭವಿಸುತ್ತಾರೆ. ನಿಮ್ಮಿಂದ ಬೇರೆ ಏನನ್ನೂ ನಿರೀಕ್ಷೆ ಮಾಡುವುದಿಲ್ಲ. ಹೆಚ್ಚು ಅಂಕಗಳನ್ನು ಪಡೆಯದಿದ್ದರೂ ಚಿಂತೆ ಇಲ್ಲ, ಸಂಸ್ಕಾರ ಕಲಿತರೆ ಸಾಕು ಎಂದು ಬಯಸುತ್ತಾರೆ. ಅವರ ಆಸೆಯಂತೆ ಉತ್ತಮ ಶಿಕ್ಷಣ ಪಡೆದು ಸಮಾಜಮುಖಿಗಳಾಗಿ ಬಾಳಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಸದಸ್ಯರ ಆರ್ಥಿಕ ಸಬಲೀಕರಣದ ಜೊತೆಗೆ ಅವರ ಮಕ್ಕಳ ಶಿಕ್ಷಣಕ್ಕೆ ಶಿಷ್ಯ ವೇತನ ನೀಡುತ್ತಿರುವುದು ಶ್ಲಾಘನೀಯ. ಶಿಕ್ಷಣ ಯೋಜನೆಯ ಸದ್ಬಳಕೆ ಮೂಲಕ ಭವಿಷ್ಯದ ಉತ್ತಮ ಪ್ರಜೆಗಳಾಗುವಂತೆ ಸಲಹೆ ನೀಡಿದರು. ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮ, ಜೊತೆಗೆ ಉಪಯುಕ್ತವಾಗಿರುವಂತಹ ಒಂದು ಕಾರ್ಯಕ್ರಮ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಏಕೆಂದರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿನಿಂದಲೂ ಕೂಡ ಇವತ್ತು ಸರ್ ಅವರು ಹೇಳಿದ ಹಾಗೆ 30 ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿಭಾಯಿಸ್ಕೊಂಡು ಬಂದಿರತಕ್ಕಂಥದ್ದು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರೈತರ ಪರವಾಗಿ, ಧಾರ್ಮಿಕವಾಗಿ, ವಿಶೇಷವಾಗಿ ರೈತರ ಪರವಾಗೂ ಕೂಡ ಭಾಳಷ್ಟು ಕಾಳಜಿಯನ್ನು ವಹಿಸಿ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯಕ್ರಮಗಳು ನೆರವೇರಿ ಬಂದಿದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಏಕೆಂದರೆ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ವಿದ್ಯೆಯ ಒಂದು ಆಧಾರಿತದ ಮೇಲೆ ಅಮೌಂಟ್ಗಳನ್ನು ಫಿಕ್ಸ್ ಮಾಡಿ ಒಂದು ಸ್ಕಾಲರ್ಶಿಪ್ಪನ್ನು ನೀಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ
ಮಕ್ಕಳುಗಳಿಗೆ ನೀಡ್ತಾ ಇರ್ತಕ್ಕಂಥದ್ದು ಇನ್ನೂ ಕೂಡ ವಿಶೇಷ ಅಂತ ನಾನು ಅದು ಕೂಡ ಭಾವಿಸ್ತೇನೆ. ಏಕೆಂದರೆ ಮಕ್ಕಳಿಗೆ ಮುಂದೆ ಓದೋದಕ್ಕೆ ಒಂದು ಅವಕಾಶ, ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳೋದಕ್ಕೆ, ಜೊತೆಗೆ ಇಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಮುಂದೆ ಇನ್ನೂ ಕೂಡ ಹೆಚ್ಚಿನ ಜವಾಬ್ದಾರಿಯುತವಾಗಿ ಕೆಲಸವನ್ನು ಕೂಡ ಮಾಡೋದಕ್ಕೆ ಅದು ಕೂಡ ಅನುಕೂಲ. ಯಾಕೆಂದರೆ ಪೂಜ್ಯರ ಆಲೋಚನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ನಾನು ನಿಜವಾಗ್ಲೂ ಕೂಡ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಜನರ ಪರವಾಗಿ, ವೈಯಕ್ತಿಕವಾಗಿ ಮಾನ್ಯ ಶಾಸಕರ ಪರವಾಗಿ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು, ಅವರ ಒಂದು ಆಶೀರ್ವಾದವನ್ನು ಕೂಡ ಈ ಮೂಲಕ ನಾನು ಕೇಳಿಕೊಳ್ಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ಇವತ್ತೇನು ತಮ್ಮೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಸಿಕ್ಕಿದೆ, ಅದನ್ನು ಒಳ್ಳೆಯ ರೀತಿ ಸದ್ಬಳಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಏಕೆಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನ ಮೈಸೂರಿನ ಪ್ರಾದೇಶಿಕ ವಿಭಾಗದ ನಿರ್ದೇಶಕರಾದ ಬಿ ಜಯರಾಮ್ ನೆಲ್ಲಿತಾಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಇದುವರೆಗೆ 94,473 ವಿದ್ಯಾರ್ಥಿಗಳಿಗೆ 110 ಕೋಟಿ ಮೊತ್ತದ ಸುಜ್ಞಾನ ನಿಧಿ ಶಿಷ್ಯವೇತನ ನೀಡಲಾಗಿದೆ. ತಾಲೂಕಿನಲ್ಲಿ ಒಟ್ಟು 633 ವಿದ್ಯಾರ್ಥಿಗಳಿಗೆ 1,16,71,800 ಅನುದಾನವನ್ನು ನೀಡಲಾಗಿದೆ. ಪ್ರಸಕ್ತ ವರ್ಷದಲ್ಲಿ 199 ವಿದ್ಯಾರ್ಥಿಗಳು 59,77,000 ಶಿಷ್ಯವೇತನವನ್ನು ಪಡೆಯುತ್ತಿದ್ದಾರೆ. ಜ್ಞಾನದೀಪ ಶಿಕ್ಷಕರ ಯೋಜನೆ ಅಡಿ 9,65,000 ರು ವೆಚ್ಚದಲ್ಲಿ ತಾಲೂಕಿಗೆ 2 ಶಿಕ್ಷಕರನ್ನು ನೇಮಿಸಿ ಕಲಿಕೆಗೆ ಹೊಸ ಚೈತನ್ಯವನ್ನು ತುಂಬಲಾಗಿದೆ. ಸುಜ್ಞಾನ ನಿಧಿ ಯೋಜನೆಯಿಂದಾಗಿ ಇಂದು ಗ್ರಾಮೀಣ ಭಾಗದ ಶ್ರಮಿಕ ಕುಟುಂಬ ಆರ್ಥಿಕ ಸ್ವಾವಲಂಬನೆಯೊಂದಿಗೆ ಸುಸಂಸ್ಕೃತ ಜೀವನವನ್ನು ನಡೆಸುತ್ತಿದ್ದಾರೆ. ಆ ಮೂಲಕ ಸದೃಢ ಸಮಾಜ, ಸಶಕ್ತ ನಾಡು ಕಟ್ಟುವ ಕಾರ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಒಟ್ಟು 45 ಕಾರ್ಯಕ್ರಮಗಳಿಗೆ ಅನುದಾನವನ್ನು ನೀಡುತ್ತಿದ್ದು, ಮೂಲಭೂತ ವ್ಯವಸ್ಥೆಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತಿದೆ. ಶಿಕ್ಷಕರಿಲ್ಲದ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸುವ ಕಾರ್ಯವನ್ನು ಮಾಡಲಾಗುತ್ತಿದ್ದು, ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆನ್ನುವ ಉದ್ದೇಶವನ್ನು ಹೊಂದಿದೆ. ಯೋಜನೆಯ ಸದಸ್ಯರ ಮಕ್ಕಳು ವೃತ್ತಿಪರ ಶಿಕ್ಷಣ ಮಾಡುತ್ತಿದ್ದರೆ ಅವರ ಕೋರ್ಸ್ ಮುಗಿಯುವ ತನಕ ಶಿಷ್ಯವೇತನ ನೀಡಲಾಗುತ್ತಿದೆ ಎಂದು ಹೇಳಿದ ಅವರು, ಕ್ಷೇತ್ರದಿಂದ ಪ್ರಸಾದ ರೂಪವಾಗಿ ನೀಡುವ ಶಿಷ್ಯ ವೇತನದ ಬಗ್ಗೆ ಗೌರವಾಧಾರಗಳಿರಲಿ. ವಿದ್ಯಾರ್ಥಿ ವೇತನ ನೀಡುವ ಮುಖಾಂತರ ಸದಸ್ಯರ ಮಕ್ಕಳು ಶ್ರೀ ಕ್ಷೇತ್ರದ ಆಶೀರ್ವಾದದಿಂದ ವಿದ್ಯಾಭ್ಯಾಸ ಸಂಸ್ಕಾರಯುತವಾಗಿ ನಡೆಯಲಿ ಎನ್ನುವ ಉದ್ದೇಶವಿದೆ. ಈ ಸದುದ್ದೇಶವನ್ನು ಸಾಕಾರಗೊಳಿಸಲು ಫಲಾನುಭವಿಗಳು ಸಹಕರಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ವೃತ್ತಿಪರ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗ, ಕ್ಷೇತ್ರ ಯೋಜನಾಧಿಕಾರಿಗಳಾದ ಕೆ ಪ್ರಸಾದ್, ವಲಯದ ಮೇಲ್ವಿಚಾರಕರಾದ ರಾಘವೇಂದ್ರ ಪೂಜಾರಿ, ಸಿಬ್ಬಂದಿಗಳು, ಜನಜಾಗೃತಿ ವೇದಿಕೆಯ ಸದಸ್ಯರಾದ ಕರೀಮುಲ್ಲಾ, ಮನೋಹರ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಸುಮಾರು 800 ಶತಮಾನಗಳಿಂದಲೂ ದಾನ ಧರ್ಮ ಅಲ್ಲಿ ನಡೆಯುತ್ತಿದೆ. ಸಾವಿರಾರು ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾರೆ. ತನ್ನ ಕಷ್ಟ ಕಾರ್ಪಣೆಗಳಿಗೆ ಮಂಜುನಾಥ ಸ್ವಾಮಿಯಲ್ಲಿ ಬೇಡಿ ಅಲ್ಲಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬಂದಂಥ ಭಕ್ತರಿಗೆ ಅಭಯದಾನವನ್ನು ಮಾಡುತ್ತಾರೆ. ಇದು ಮಾತ್ರ ಅಲ್ಲದೆ ಚತುರ್ದಾನಗಳಿಗೆ ಪ್ರಸಿದ್ಧಿಯನ್ನು ಪಡೆದಂಥ ಈ ಪುಣ್ಯಕ್ಷೇತ್ರ, ಈ ಕ್ಷೇತ್ರದಲ್ಲಿ 800 ಶತಮಾನಗಳಿಂದಲೂ ಅಲ್ಲಿಯ ಹೆಗ್ಗಡೆ ವಂಶದವರು ಆಡಳಿತವನ್ನು ನಡೆಸ್ತಾ ಬಂದಿದ್ದಾರೆ. ಸುಮಾರು 21 ಹೆಗ್ಗಡೆಯವರು ಅಲ್ಲಿ ಆಳ್ವಿಕೆಯನ್ನು ಈವರೆಗೆ ಮಾಡಿದರೆ 21ನೇಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು. ಬಹುಶಃ ಈ ಕ್ಷೇತ್ರದಲ್ಲಿ ಸಮಾಜಕ್ಕೆ ಬೇಕಾದ ಅನೇಕ ಕಾರ್ಯಕ್ರಮಗಳನ್ನು, ಸಮಾಜದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಶ್ರೀ ಕ್ಷೇತ್ರದ ಹೆಗ್ಗಡೆಯವರು ನೀಡುತ್ತಿದ್ದಾರೆ. 1982ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಹುಟ್ಟುಹಾಕಿದ ಪೂಜ್ಯರು ಬಡ ಜನರ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಸ್ವಸಹಾಯ ಸಂಘಗಳ ಮೂಲಕ ಅವರಿಗೆ ಸಣ್ಣ ಉಳಿತಾಯದ ಅನುಭವ ಅಥವಾ ಬೇರೆ ಬೇರೆ ಯಾವುದು ಹೈಸ್ಕೂಲ್ಗಳಿರ್ಬೋದು, ಕಾಲೇಜುಗಳಿರ್ಬೋದು, ಎಲ್ಲವೂ ಆದರ್ಶವಾಗಿರಬೇಕು, ಮಾಡೆಲ್ ಆಗಿರಬೇಕು ಅಂತ ಯೋಚನೆ. ವಿದ್ಯಾರ್ಥಿಗಳು ಸಹ ಮಾದರಿ ಆಗಿರಬೇಕು ಅಂತ ನೀವು ನೋಡ್ತೀರಿ. ಬೇರೆ ಎಲ್ಲ ಕಾಲೇಜಲ್ಲಿ ಗಲಾಟೆ ಮತ್ತೊಂದು ಏನೇನೇನು ಆಗ್ತಾ ಇರ್ತದೆ, ಸ್ಟ್ರೈಕ್ಗಳು, ಯೂನಿಯನ್ಗಳು. ಧರ್ಮಸ್ಥಳ ಸಂಸ್ಥೆಯಲ್ಲಿ ಅದು ಯಾವುದು ಇಲ್ಲ ಅಲ್ಲಿ. ಅಂದರೆ ಆ ರೀತಿಯ ಸಂಸ್ಕಾರಯುತವಾಗಿ ವಿದ್ಯಾರ್ಥಿಗಳು ಬೆಳೀಲಿಕ್ಕೆ ಅಲ್ಲಿ ಪ್ರಯೋಜನ ಆಗುತ್ತೆ ಅಂತ. ಇಲ್ಲಿರುವ ನಮ್ಮ ಹಿರಿಯರು ಯಾರು ರಾಜಕಾರಣಿಗಳಿರ್ಬೋದು, ಉದಾಹರಣೆ ಯಾವುದೋ ನಮ್ಮ UT ಖಾದರ್ ಇರ್ಬೋದು, ಅಥವಾ ಗಣೇಶ್ ಕಾರ್ಮಿಕರಿರ್ಬೋದು, ಅಥವಾ
ಅಥವಾ ನಮ್ಮ ಮೈಸೂರಿನ MP ಅವರು ಇರ್ಬೋದು, ಅದು ಯಾವಾಗಲೂ ನೆನಪಿಸ್ಕೊಳ್ತಾರೆ ಧರ್ಮಸ್ಥಳ. ಯಾಕೆಂದರೆ ಧರ್ಮಸ್ಥಳ ಸಂಸ್ಥೆ ಓದೋರು ಅಲ್ಲಿ ಹಾಸ್ಟೆಲ್ ನಾವು ಓದೋರು ಅಂತ. ಅಂದರೆ ಇಡೀ ನಾಡಿನ ಎಲ್ಲ ರಾಜಕೀಯದಲ್ಲಿರ್ಬೋದು, ಬೇರೆ ಬೇರೆ ಧರ್ಮಸ್ಥಳ ಸಂಸ್ಥೆ ಎಂಬುದು ಒಂದು ದಾರಿ ಸಂಸ್ಕಾರವನ್ನು ಕೊಡ್ತಿದೆ. ಅದು ವಿಶೇಷವಾಗಿ ಶಿಕ್ಷಣಕ್ಕೆ ವಿಶೇಷ ಇದನ್ನು ಕೊಡ್ತಾರೆ. 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾಗಿದೆ. ಸ್ವತಂತ್ರ ಹೋರಾಟಗಾರರನ್ನ ಸ್ಮರಿಸಬೇಕಾಗಿದೆ. ಸ್ವತಂತ್ರ ದಿನಾಚರಣೆಯಂದು ಯಾವುದೇ ಅಚಾತುರ್ಯ ಉಂಟಾಗದಂತೆ ಎಚ್ಚರಿಕೆ ವಹಿಸಿ ಕಾರ್ಯಕ್ರಮವನ್ನ ಶಿಸ್ತುಬದ್ಧವಾಗಿ ನಡೆಸಬೇಕಾಗಿದೆ. ಸಭೆಯಲ್ಲಿ ಬಂದಿರುವಂತಹ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯಕ್ರಮವನ್ನ ನಡೆಸುವಂತೆ ಶಾಸಕ CN ಬಾಲಕೃಷ್ಣರವರು ತಾಲೂಕು ಆಡಳಿತಕ್ಕೆ ತಿಳಿಸಿದ್ದಾರೆ. ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕರೆದಿದ್ದ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ವೇದಿಕೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಬೇಕು. ಮಳೆ ಹಾಗೂ ಬಿಸಿಲಿನಿಂದ ರಕ್ಷಣೆ, ಶಾಲಾ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಉಪಹಾರ ಹಾಗೂ ಶುದ್ಧವಾದ ಬಾಟಲ್ ಕುಡಿಯುವ ನೀರನ್ನು ಕಲ್ಪಿಸಬೇಕು. ಕ್ರೀಡಾಂಗಣದಲ್ಲಿ ಸ್ವತಂತ್ರ ಯೋಧರು, ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಸಾರ್ವಜನಿಕರು ಸೇರಿದಂತೆ ಎಲ್ಲರಿಗೂ ಸಮರ್ಪಕವಾಗಿ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದರು. ಎಲ್ಲ ಸರ್ಕಾರಿ ಕಟ್ಟಡಗಳಿಗೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಬೇಕು. ಪ್ರತಿಯೊಂದು ಇಲಾಖೆಯವರು ತಮ್ಮ ಇಲಾಖೆಯಲ್ಲಿ ಸಮಯಕ್ಕೆ ಸರಿಯಾಗಿ ಕಡ್ಡಾಯವಾಗಿ ಜಾಗೃತಿಯಿಂದ ಧ್ವಜಾರೋಹಣವನ್ನು ನೆರವೇರಿಸಬೇಕು. ಧ್ವಜಾರೋಹಣ ನೆರವೇರಿಸಿದ ಬಳಿಕ ತಾಲೂಕು ಕ್ರೀಡಾಂಗಣದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದ ಅವರು ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ಪೊಲೀಸ್ ಇಲಾಖೆಯು ಪೆರೇಡ್ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಉಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವ ತಂಡಗಳಿಗೆ ಪೂರ್ವಭಾವಿ ತರಬೇತಿಯನ್ನು ನೀಡಿ ಸಜ್ಜುಗೊಳಿಸಬೇಕು. ಸ್ವಾತಂತ್ರ್ಯೋತ್ಸವ ಸಮಾರಂಭ ನಡೆಯುವ ವೇಳೆ ಅಗತ್ಯ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡಬೇಕೆಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ವಿವಿಧ ಕ್ಷೇತ್ರದಲ್ಲಿ ಶ್ರಮಿಸಿರುವ ಸಾಧಕರಿಗೆ ಸನ್ಮಾನ ವಿಚಾರದಲ್ಲಿ ಲೋಪ ಉಂಟಾಗದಂತೆ ಹಾಗೂ ಯಾವುದೇ ಒತ್ತಡಕ್ಕೆ ಮಣಿಯದೆ ಅರ್ಹರನ್ನು ಸನ್ಮಾನಿಸಬೇಕಾಗಿದೆ. ಸಮಾರಂಭವನ್ನು ಶಿಸ್ತುಬದ್ಧವಾಗಿ ಅರ್ಥಪೂರ್ಣವಾಗಿ ಆಚರಿಸುವಂತೆ ವಿವಿಧ ಸಂಘಟನೆಯ ಕಾರ್ಯಕರ್ತರು ಸಲಹೆ ಸೂಚನೆಗಳನ್ನು ನೀಡಿದರು. ಸ್ವಾತಂತ್ರ್ಯೋತ್ಸವ ಆಚರಣೆ ಕುರಿತು ವಿವಿಧ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಗಳನ್ನು ರಚಿಸಿ ಎಲ್ಲ ಸಮಿತಿಗಳು ತಮಗೆ ನೀಡಿರುವ ಜವಾಬ್ದಾರಿಯನ್ನು ಪರಸ್ಪರ ಸಮನ್ವಯದಿಂದ ಸಮರ್ಪಕವಾಗಿ ನಿರ್ವಹಿಸಿ ಕಾರ್ಯಕ್ರಮಗಳಲ್ಲಿ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸುವಂತೆ ನಿರ್ದೇಶನಗಳನ್ನು ನೀಡಿದರು. ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ನಾಗರಾಜ್, ತಾಲೂಕು ಪಂಚಾಯಿತಿ ಉಪನಿರ್ದೇಶಕ N ಗಿರೀಶ್, ನಗರ ವೃತ್ತ ನಿರೀಕ್ಷಕ ರಘುಪತಿ ಭಟ್, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್, ಪರಿಸರ ಪ್ರೇಮಿ ಚಾನಾ ಅಶೋಕ್, ಮುಖಂಡರಾದ ಅನಿಲ್ ಮರಗೂರು, ಡಿಶ್ ಕುಮಾರ್, ಮಹೇಶ್ ಕಬ್ಬಾಳು, ರಾಜ್ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆ ಆಮೇಲೆ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ದು ಇವತ್ತು ಅಲ್ಲಿ ಪ್ರೋಗ್ರಾಮ್ ಬಂದಿದೆ. ಒಬ್ಬರು ಲೇಡಿ ಗೌರವಿಸ್ಬೇಕು ಅಂತ ಅಲ್ಲಿ ಇದು ಮಾಡಿದ್ರು. ವಿದ್ಯಾ ಸಿದ್ಧಿ ಅವರು ಕೂಡ ಬಂದಿದ್ದರು. ಬೇರೆ ಒಬ್ಬರು ಹೆಸರು ಗೀತಾ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಪ್ರೆಸ್ನರಿ ಕೊಡ್ತಿತ್ತು. ಇನ್ನು 2 ಅಶೋಕಣ್ಣನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮೇಡಮ್ ಇದ್ದಾರೆ. ಆಮೇಲೆ ಮಾರ್ಕ್ ಪಾಸ್ಟ್ ಎಲ್ಲ ತುಂಬ ಚೆನ್ನಾಗಿರಬೇಕು. ಅವು ಹಿಂದೆ ರಿಪಬ್ಲಿಕ್ ಡೇ ಚೆನ್ನಾಗಿದೆ, ಇಂಡಿಪೆಂಡೆನ್ಸ್ ಡೇ ಚೆನ್ನಾಗಿದೆ. ಅದೇ ಥರ ಮಟ್ಟಕ್ಕೆ ಅಲ್ಲಿ ಸೇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಬೆಳಗಿನ ತಿಂಡಿಯ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಪೇರೆಂಟ್ಗೆ ಒಂದು ತರಬೇತಿಗೆ ಒಂದು 3 ದಿವಸ ಒಂದು ಸ್ನ್ಯಾಕ್ಸ್ ಕೂಡ ಹೇಳಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಅದಕ್ಕೂ ಕೂಡ ಸಹಕಾರ ಮಾಡುವ ಕೆಲಸ ಮಾಡ್ತಾರೆ. ಬೆಳಗ್ಗೆ PNB ಬ್ಯಾಂಕ್ ನಮ್ಮ ಪೊಲೀಸ್ ಸ್ಟೇಷನ್ ಗ್ರೌಂಡ್ ಪಕ್ಕದಲ್ಲಿ ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ 6 ಬಸ್ಸುಗಳು ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅಲ್ಲಿಗೆ ಬಿಡುವಂಥ ಒಂದು ವ್ಯವಸ್ಥೆಗೂ ಕೂಡ KSRTC ಡಿಪೋ ಮ್ಯಾನೇಜರ್ಗೆ ಅವಕಾಶವನ್ನು ಈಗಾಗಲೇ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದೇವೆ. ಇದು ರಾಷ್ಟ್ರೀಯ ಹಬ್ಬ. ಏಕೆಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಂಥ ಒಂದು ವಿಶೇಷವಾದಂಥ ದಿವಸ ಆಗಸ್ಟ್ 15. ಅದನ್ನು ಗೌರವಪೂರ್ವಕವಾಗಿ ಆಚರಣೆ ಮಾಡುವಂಥ ನಮ್ಮೆಲ್ಲರ ಜವಾಬ್ದಾರಿ. ಅಲ್ಲಿ ಧ್ವಜಾರೋಹಣದ ಒಂದು ಇದರಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಗೌರವಪೂರ್ವಕವಾಗಿ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಇಟ್ಟು ಒಂದು ಗೌರವಿಸುವಂಥ ಒಂದು ಕೂಡ ವಿಶೇಷವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತೇನು ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿ ನಾವು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಗೌರವಿಸ್ತಾ ಇದ್ದೇವೋ ಅವರ ಹೆಸರನ್ನು ಕೂಡ ಆ ಒಂದು ಇನ್ವಿಟೇಷನ್ನಲ್ಲೂ ಕೂಡ ಆ ಹೆಸರನ್ನು ನಮೂದಿಸ್ತಕ್ಕಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದನ್ನು ಪಾಲನೆಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅಲ್ಲಿ ಸಾಮಾನ್ಯವಾಗಿ ಯಾರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿ ಗೌರವಿಸ್ತೇವೋ ಅವರ ಹತ್ತಿರದ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು
ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿ ಇವತ್ತು ನಮ್ಮ ಆನಂದ್ ಅವರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಮಳೆಯ ಒಂದು ಅವಕಾಶ ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಈವೆಂಟ್ಸ್ಗೆ 7.5 ನಿಮಿಷ ನಿಗದಿ ಮಾಡಿ, 5 ನಿಮಿಷ ಜಾಸ್ತಿ ಅಂದರೆ 7.5 ನಿಮಿಷ, ಅದಕ್ಕಿಂತ ಆಗಬಾರ್ದು. ಯಾಕೆ ಅಂದರೆ ಮಳೆ ಏನಾರು ಬೇಗನೆ ತುರ್ತಾಗಿ ಬಂದುಬಿಟ್ರೆ ನಮಗೆ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತದೆ. ಅಲ್ಲಿಯ ಶಾಮಿಯಾನ ಮತ್ತು ಅಲ್ಲಿ ಕೂರುವಂಥ ಒಂದು ವ್ಯವಸ್ಥೆಗೆ ಮುನ್ಸಿಪಾಲ್ಟಿನ ಒಂದು ವ್ಯವಸ್ಥೆನ ಮಾಡಿಕೊಡ್ಲಾಗುತ್ತೆ. ಅಲ್ಲಿಗೆ ನೀರು ಮತ್ತು ವ್ಯವಸ್ಥೆ, ಅಲ್ಲಿಗೆ ತಿಂಡಿ ಕೊಡುವಂಥ ವ್ಯವಸ್ಥೆನ ನಮ್ಮ ಪುರಸಭೆ ಅಧಿಕಾರಿಗಳು, ನಮ್ಮ ಮುಖ್ಯಾಧಿಕಾರಿಗಳು, ರಾಜು ಅವರೆಲ್ಲೂ ಕೂಡ ಜವಾಬ್ದಾರಿ ನಿಗಾವನ್ನು ವಹಿಸ್ತಾರೆ ಅಂತಕ್ಕಂಥ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ತಾಲೂಕು ಮಟ್ಟದ ಸಮಾವೇಶಕ್ಕೆ ಚಾಲನೆ ನೀಡಿದ ರಾಜ್ಯ ಮುಖ್ಯ ಆಯುಕ್ತ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ, ಸೇವಾ ಮನೋಭಾವ ಬೆಳೆಸಿ ಗುಣಶೀಲರನ್ನಾಗಿಸುವ ಸಂಸ್ಥೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಂದ ಆಯುಕ್ತರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣೆ ಮಾಡಿದ ಕುಸುಮಾ ಬಾಲಕೃಷ್ಣರವರು. ವಿದ್ಯಾರ್ಥಿಗಳು ಶೈಕ್ಷಣಿಕ ಸೌಲಭ್ಯಗಳ ಸದ್ಬಳಕೆ ಮೂಲಕ ಉತ್ತಮ ಸಾಧನೆಗೆ ಮುಂದಾಗುವಂತೆ ಹೇಳಿದ ಅವರು. ಆಗಸ್ಟ್ 15ರಂದು ನಡೆಯುವ 77ನೇ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸುವ ತೀರ್ಮಾನ. ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.